ಗುಡ್ ಈವ್ನಿಂಗ್ ಫ್ರೆಂಡ್. ಈಗ ಮತ್ತೊಮ್ಮೆ ನಾಮಪದಗಳಿಂದ ಕ್ರಿಯಾಪದಗಳ ರಚನೆ ಮಾಡೋಣ. ಅದಕ್ಕೆ ಇಂಗ್ಲೀಷಲ್ಲಿ ನಾವು ಫಾರ್ಮೇಷನ್ ಆಫ್ ವರ್ಬ್ಸು ಫ್ರಮ್ ನೌನ್ಸು ಅಂತ ಹೇಳಬೇಕಾಗುತ್ತೆ. ಈಗ ಮತ್ತೊಮ್ಮೆ ನಾಮಪದಗಳಿಂದ ಕ್ರಿಯಾಪದಗಳ ರಚನೆಯನ್ನು ಕಲಿಯೋಣ. ನಾವು ಫಸ್ಟ್ ನೌನ್ ಈಸ್ ಅರೈವಲ್, ಅಂದರೆ ತಲುಪುವಿಕೆ ಎಂದು ನಾಮಪದ ಇದೆ. ದ ವರ್ಬ್ ಆಫ್ ಅರೈವಲ್ ಈಸ್ ಅರೈವ್, ಅರೈವ್ ಅಂದರೆ ತಲುಪು ಅಂತ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಈಸ್ ಅಸೆಂಟ್, ಅಸೆಂಟ್ ಅಂದರೆ ಏರಿಕೆ ಅಂತ ನಾಮಪದವಿದೆ. ದ ವರ್ಬ್ ಆಫ್ ಅಸೆಂಟ್ ಈಸ್ ಅಸೆಂಟ್, ಅಂದರೆ ಏರು ಅನ್ನೋ ಕ್ರಿಯಾಪದವಿದೆ. ನಂತರ ದ ನೌನು ಈಸು ಅಸಿಸ್ಟೆನ್ಸ್, ಅಂದರೆ ಸಹಾಯ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಅಸಿಸ್ಟೆನ್ಸು ಈಸ್ ಅಸಿಸ್ಟ್ ಅಂದರೆ ಸಹಾಯ ಮಾಡು ಅಂತ ಕ್ರಿಯಾಪದವಿದೆ. ಮುಂದಿನ ನಾಮಪದ ಭರವಸೆ, ಅದಕ್ಕೆ ನೌನು ಅಶ್ಯೂರೆನ್ಸ್ ಆಗುತ್ತೆ. ದ ವರ್ಬ್ ಆಫ್ ಅಶ್ಯೂರೆನ್ಸ್ ಈಸ್ ಅಶ್ಯೂರ್, ಅಂದರೆ ಭರವಸೆ ಕೊಡು ಅನ್ನೋ ಕ್ರಿಯಾಪದವಿದೆ. ಮುಂದಿನ ನಾಮಪದ ಅಜಂಪ್ಷನ್, ಅಜಂಪ್ಷನ್ ಅಂದರೆ ಊಹೆ, ಊಹೆ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಅಜಂಪ್ಷನ್ ಈಸ್ ಅಜುಮ್, ಅಂದರೆ ಊಹಿಸು ಅನ್ನೋ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಈಸ್ ಅಟೆನ್ಷನ್, ಅಂದರೆ ಉಪಸ್ಥಿತಿ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಅಟೆನ್ಷನ್ ಈಸ್ ಅಟೆಂಡ್, ಅಟೆಂಡ್ ಅಂದರೆ ಗಮನಿಸು ಅನ್ನುವ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಈಸ್ ಅಟೆಂಡೆನ್ಸ್, ಅಟೆಂಡೆನ್ಸ್ ಅಂದರೆ ಉಪಸ್ಥಿತಿ ಅಥವಾ ಹಾಜರಾತಿ ಅಂತ ಕನ್ನಡದಲ್ಲಿ ನಾಮಪದವಿದೆ. ದ ವರ್ಬ್ ಆಫ್ ಅಟೆಂಡೆನ್ಸು ಈಸ್ ಅಟೆಂಡ್, ಅಟೆಂಡ್ ಅಂದರೆ ಉಪಸ್ಥಿತನಿರು ಅಂತ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಈಸ್ ಅಟ್ರಾಕ್ಷನ್, ಅಟ್ರಾಕ್ಷನ್ ಅಂದರೆ ಆಕರ್ಷಣೆ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಅಟ್ರಾಕ್ಷನ್ ಈಸ್ ಅಟ್ರಾಕ್ಟ್, ಅಂದರೆ ಆಕರ್ಷು ಅನ್ನೋ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಈಸ್ ಬರ್ತ್, ಬರ್ತ್ ಅಂದರೆ ಜನನ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಬರ್ತ್ ಈಸ್ ಬಿಯರ್, ಬಿಯರ್ ಅಂದರೆ ಜನ್ಮ ಕೊಡು ಅನ್ನೋ ಕ್ರಿಯಾಪದವಿದೆ. ಇಲ್ಲಿ ಬರ್ತ್ ಅನ್ನೋದು ನಾಮಪದ ಅಥವಾ ನೌನು, ಬಿಯರ್ ಅಂದರೆ ವರ್ಬ್ ಆಗುತ್ತೆ ಅಥವಾ ಕ್ರಿಯಾಪದ ಆಗುತ್ತೆ. ನೆಕ್ಸ್ಟು ನೌನ್ ಈಸು ಬಿಹೇವಿಯರ್, ಅಂದರೆ ವರ್ತನೆ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಬಿಹೇವಿಯರು ಈಸ್ ಬಿಹೇವ್, ಅಂದರೆ ವರ್ತಿಸು ಅನ್ನೋ ಕ್ರಿಯಾಪದವಿದೆ. ಲಾಸ್ಟು ಬಟ್ ಒನ್ ಈಸು ನೌನು ಈಸು ಬಿಲೀಫ್, ಬಿಲೀಫ್ ಅಂದರೆ ನಂಬಿಕೆ, ನಂಬಿಕೆ ಅನ್ನೋ ನಾಮಪದವಿದೆ. ದ ವರ್ಬ್ ಆಫ್ ಬಿಲೀಫು ಈಸ್ ಬಿಲೀವ್, ಬಿಲೀವ್ ಅಂದರೆ ನಂಬು ಅನ್ನೋ ಕ್ರಿಯಾಪದವಿದೆ. ನೆಕ್ಸ್ಟು ನೌನ್ ಈಸ್ ಬ್ಯಾಟ್ರಾಯಲ್, ಬ್ಯಾಟ್ರಾಯಲ್ ಅನ್ನಬೇಕು, ಅರ್ಥ ವಿಶ್ವಾಸಘಾತ ಅಂತ ಆಗುತ್ತೆ. ಇದು ಒಂದು ನಾಮಪದವಾಗಿದೆ. ದ ವರ್ಬ್ ಆಫ್ ಬ್ಯಾಟ್ರಾಯಲ್ ಈಸ್ ಬ್ಯಾಟ್ರಿ, ಬ್ಯಾಟ್ರಿ ಅನ್ನಬೇಕು, ಬ್ಯಾಟ್ರಿ ವಿಶ್ವಾಸಘಾತ ಮಾಡುವಂತಾಗುತ್ತೆ. ಇದು ಕ್ರಿಯಾಪದವಾಗಿದೆ. ಇವುಗಳನ್ನ ತಿಳ್ಕೊಳ್ಳಿ, ನೋಡ್ಕೊಳ್ಳಿ ಮತ್ತು ತಿಳ್ಕೊಳ್ಳಿ. ಈ ಹೊತ್ತಿಗೆ ಇಷ್ಟು ಸಾಕು. ಮತ್ತು ನಾಳೆ ಬಗ್ಗೆ ಸಿಗೋಣ. ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಇಂಗ್ಲೀಷ್ನಲ್ಲಿ ಇರುವ ನಾಮಪದಗಳಿಂದ ಕ್ರಿಯಾಪದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ. ಅಂದರೆ ವರ್ಬ್ಸು ಫ್ರಮ್ ನೌನ್ಸು ತಿಳಿಯೋಣ ಮತ್ತು ಕಲಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ನೋಡಿದ್ರೆ ಪೂರ್ತಿಯಾಗಿ ಗೊತ್ತಾಗುತ್ತೆ, ತಿಳ್ಕೊತೀರ. ಹಾಗೆ ಕೊನೆಗೆ ಜೂನ್ ತರ್ತೀರ. ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ, ಲಾಸ್ಟ್ ಮಾಡಿ. ಥ್ಯಾಂಕ್ ಯು ಮಚ್.